ಹಾಯ್, ನನ್ನ ಹೆಸರು ಸಂಧ್ಯಾ ಆ್ಯಂಡ್ ಕಿರಣ್. ರೀಸೆಂಟಾಗಿ ನಾವು ಪುನೀತ್ ಇವೆಂಟ್ಸ್ ಅವ್ರಿಗೆ ನಮ್ಮ ಮ್ಯಾರೇಜ್ ಈವೆಂಟ್ನ ಫುಲ್ ಅವ್ರಿಗೆ ಕೊಟ್ಟಿದ್ವಿ. ಹೇಗೆ ಕೊಟ್ಟಿದ್ವಿ ಅಂದರೆ, ಫಸ್ಟ್ ಆಫ್ ಆಲ್ ನಂಗೆ ಬಂದುಬಿಟ್ಟು ಈ ಈವೆಂಟಿಂದು ನಿಧಿ ಕನ್ವೆನ್ಷನ್ ಹಾಲ್ ಅಂತ ನಂಗೆ ಸ್ವಲ್ಪ ಫೇವ್ರೇಟ್ ಇತ್ತು ಹಾಲ್. ಲೈಕ್ ಯೂನಿಕ್ ಆಗಿದೆ, ಈ ದಾವಣಗೆರೆಯಲ್ಲಿ ಸ್ವಲ್ಪ ಯೂನಿಕ್ ಆಗಿರೋ ಹಾಲ್ ಅಂತ ಫಸ್ಟ್ ನಾನು ಬಂದಿದ್ದೆ ನಿಧಿ ಕನ್ವೆನ್ಷನ್ ಹಾಲ್ಗೆ. ಅಲ್ಲಿಂದ ನನಗೆ ಪುನೀತ್ ಇವೆಂಟ್ಸ್ ಅವರು ಜಸ್ಟ್ ಈ ಪ್ಯಾಕೇಜ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ ಮೇಲೆ ನಂಗೆ ಜಸ್ಟ್ ಅಟ್ರ್ಯಾಕ್ಟ್ ಆಯಿತು. ಲೈಕ್ ಎಲ್ಲ ಆಲ್ ಓವರ್ A to Z ಮ್ಯಾರೇಜ್ಗೆ ಏನೇನು ಬೇಕೋ ಎಲ್ಲನೂ ಇನ್ಕ್ಲೂಡ್ ಆಗಿರೋದ್ರಿಂದ ಸ್ವಲ್ಪ ಅಟ್ರ್ಯಾಕ್ಟ್ ಆಗಿ ನಾನು ಡಿಸೈಡ್ ಮಾಡಿ ಪುನೀತ್ ಇವೆಂಟ್ಸ್ ಅವ್ರಿಗೆ ನನ್ನ ಮ್ಯಾರೇಜ್ ಪ್ಯಾಕೇಜ್ ಫುಲ್ಲು ನಾನು ಅವ್ರಿಗೆ ಕೊಟ್ಟಿದ್ದೀನಿ. ಐ ಆಮ್ ಟೋಟಲಿ ಸ್ಯಾಟಿಸ್ಫೈಡ್. ಆ್ಯಂಡ್ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಮೇಜರ್ ನನಗೆ ಡೆಕೋರೇಷನ್ ಪ್ಲಸ್ ಫುಡ್ ಆ್ಯಂಡ್ ಫೋಟೋಗ್ರಫಿ. ಫಸ್ಟ್ ರೇಟಿಂಗ್ ಬಂದುಬಿಟ್ಟು ಫೋಟೋಗ್ರಫಿಗೆ, ವಿಡಿಯೋಗ್ರಫಿಗೆ ಆ್ಯಂಡ್ ಮ್ಯಾನೇಜ್ಮೆಂಟ್ ಟೀಮ್ ಇದ್ದಾರಲ್ಲ ಅವ್ರದ್ದು ಸಪೋರ್ಟ್. ಇಷ್ಟು ಬಿಟ್ಟರೆ ಫುಡ್ ಅಂತ ಬಂದರೆ ಎಲ್ಲ ಮ್ಯಾನೇಜ್ ಮಾಡಿದ್ದಾರೆ. ತುಂಬ ನಾವು ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ಜಾಸ್ತಿ ಜನನೇ ಬಂದಿದ್ದಾರೆ, ಮ್ಯಾನೇಜ್ ಮಾಡಿದ್ದಾರೆ, ಯಾರೂ ಅನ್ಸ್ಯಾಟಿಸ್ಫೈಡ್ ಆಗಿಲ್ಲ. ಸೊ ಎಲ್ಲರೂ ಸ್ಯಾಟಿಸ್ಫೈಡ್. ಫುಡ್ ಕೂಡ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಫೋಟೋಗ್ರಫಿ ನನಗೆ ಮೇಜರ್ ಇಷ್ಟ ಆಗಿದ್ದು. ಫೋಟೋಗ್ರಫಿ, ವಿಡಿಯೋಗ್ರಫಿ, ಸಪೋರ್ಟ್, ಕ್ಯಾಮ್ರಾಮ್ಯಾನ್ ಸಪೋರ್ಟರ್ಸ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಒನ್ ಮೋರ್, ಫಸ್ಟು ಕಾಂಟ್ಯಾಕ್ಟ್ ಮಾಡಿದ್ದು ರೋಷನ್ ಸರು. ನಾನು ಚೌಟ್ರಿ ನೋಡೋಕ್ಕೆ ಬಂದಾಗಲೂ ಅವ್ರು ಸಿಕ್ಕಿದ್ದೆ ರೋಷನ್ ಸರ್ ಸಪೋರ್ಟು. ರೋಷನ್ ಸರ್ರೇ ಫಸ್ಟಿಂದ ಎಂಡ್ ತನಕನೂ ಅವರೇ ನನಗೆ ಸಪೋರ್ಟ್ ಮಾಡಿರೋದು. ನಾನು ಹೆಂಗೆ ಹೇಳಿದ್ದೀನೋ ಅದಕ್ಕಿಂತ ಜಾಸ್ತಿನೇ ನನಗೆ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಸೊ ಥ್ಯಾಂಕ್ಫುಲ್ ಟು ರೋಷನ್ ಆ್ಯಂಡ್ ದೇರ್ ಟೀಮ್. ಪುನೀತ್ ಇವೆಂಟ್ಸ್ ಅವರು ಅಫಿಷಿಯಲಾಗಿ ಮೇಂಟೈನ್ ಮಾಡ್ತಾಯಿದ್ದಾರೆ. ಏನು ಅಂತ ಹೇಳಿದ್ರೆ, ಸೊ ಎಲ್ಲ ಮ್ಯಾನೇಜ್ಮೆಂಟ್ ಆಗಿರಲಿ, ಅಥವಾ ಊಟದ್ದಾಗಿರಲಿ, ಅಥವಾ ಇಲ್ಲಿ ಪೀಪಲ್ ಮ್ಯಾನೇಜ್ಮೆಂಟ್ ಆಗಿರಲಿ, ಸೊ ಅದನ್ನೆಲ್ಲ ವೆರಿ ಪ್ರೊಫೆಷ್ನಲಾಗಿ ಅವರು ಮ್ಯಾನೇಜ್ ಮಾಡ್ತಾಯಿದ್ದಾರೆ. ಅದು ನನಗೆ ತುಂಬ ಇಷ್ಟ ಆಗೋಯ್ತು. ಸೊ ಆ್ಯಂಡ್ ಅಲ್ಲಿ ರಿಸೆಪ್ಷನ್ ಟೈಮಲ್ಲಿ ಅವರ ಸ್ಟಾಪ್ ಆಗಿರಲಿ, ಸೊ ಅವರು ಲೈಕ್ ವೆರಿ ಪ್ರೊಫೆಷ್ನಲ್ ಅಂದರೆ ವೆರಿ ಪ್ರೊಫೆಷ್ನಲಾಗಿ ಅವರು ಮ್ಯಾನೇಜ್ ಮಾಡ್ತಾಯಿದ್ದಾರೆ. ಸೊ ಅದು ನಮಗೆ ತುಂಬ ಅಟ್ರಾಕ್ಟಿವ್ ಅನ್ನಿಸ್ತಾ ಐತೆ. ಸೊ ಬೇರೆ ಕಡೆ ಎಲ್ಲ ಏನಾಗುತ್ತೆ ಅಂತ ಹೇಳಿದರೆ, ಊಟದವರೇ ಬೇರೆ ಇರ್ತಾರೆ ಆ್ಯಂಡ್ ಚೌಟ್ರಿನೇ ಬೇರೆ ಇರ್ತಾರೆ, ಆ್ಯಂಡ್ ಈ ಡೆಕೋರೇಷನ್ ಅವರೇ ಬೇರೆ ಇರ್ತಾರೆ. ಅದೆಲ್ಲ ಒಂಥರ ಗಿಜಿ ಅನಿಸುತ್ತೆ. ಸೊ ಎಲ್ಲ ಪ್ಯಾಕೇಜ್ ಪುನೀತ್ ಇವೆಂಟ್ಸ್ ಅವ್ರು ತಗೊಂಡು ಮಾಡ್ತಾ ಇರೋದು ತುಂಬ ಒಂದು ಯೂನಿಕ್ ಆಗಿದೆ. ನಾವು ಕೊಟ್ಟಿದ್ದ ದುಡ್ಡಿಗೆ ಕರೆಕ್ಟಾಗಿ ಸರ್ವಿಸ್ ಕೊಟ್ಟಿದ್ದೀರಿ. ಭಾಳ ಫಂಕ್ಷನ್ಗಳು ಅಟೆಂಡ್ ಮಾಡಿದ್ದೀವಿ. ವೆರಿ ಗುಡ್, ಆಲ್ ದ ಬೆಸ್ಟ್. ದೇವ್ರು ಒಳ್ಳೇದು ಮಾಡಲಿ. ಇವೆಂಟ್ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ, ಆರ್ಗನೈಸ್ ಎಲ್ಲ ಚೆನ್ನಾಗಿದೆ. ಆಮೇಲೆ ಡಿಸಿಪ್ಲಿನ್ಡ್ ಇದ್ದಾರೆ, ವರ್ಕರ್ಸ್ ಆಗಲಿ, ರೆಸ್ಪಾನ್ಸಿಬಿಲಿಟೀಸ್ ತುಂಬ ಚೆನ್ನಾಗಿದೆ. ಎಲ್ಲ ಫೆಸಿಲಿಟೀಸನ್ನು ನಾವು ಇಮಿಡಿಯೇಟ್ಲಿ ಮಾಡಿಕೊಟ್ಟಿದ್ದಾರೆ. ಒಂದು ಓವರ್ ಆಲ್ ಪ್ಯಾಕೇಜು ಒಂದು ಗುಡ್ ಫೀಲ್ ಕೊಡುತ್ತೆ. ನೆಕ್ಸ್ಟ್ ಟೈಮ್ ಮತ್ತೆ ಬಂದು ನಾವು ಇಲ್ಲಿ ಸ್ಟೇ ಮಾಡಬೇಕು ಅನಿಸುತ್ತೆ. ನಾನು ಇವರು ಆಯೋಜಿಸಿರುವಂಥ ಒಂದು 7ರಿಂದ 8 ಕಾರ್ಯಕ್ರಮಗಳನ್ನ ನಾನು ಅಟೆಂಡ್ ಮಾಡಿದ್ದೀನಿ. ಇವರು ಪುನೀತ್ ಇವೆಂಟ್ಸ್ನವರು ನೀವು ಕೊಡೋ ಬೆಲೆಗಿನ ಚೆನ್ನಾಗಿ ತಕ್ಕಂತೆ ಒಳ್ಳೆ ಸರ್ವಿಸನ್ನು ಕೊಡ್ತಾಯಿದ್ದಾರೆ. ಒಂದು ಅರೇಂಜ್ಮೆಂಟ್ ಆಗಲಿ, ಅಥವಾ ಒಂದು ಊಟದ ವ್ಯವಸ್ಥೆ ಆಗಲಿ, ಅಥವಾ ಅವ್ರ ಸ್ಟಾಫ್ ಆಗಲಿ, ಎಲ್ಲ ಚೆನ್ನಾಗಿ ಕೋಆಪ್ರೇಟ್ ಮಾಡಿಬಿಟ್ಟು ಒಂದು ಕಾರ್ಯಕ್ರಮ ಯಶಸ್ವಿಗೊಳ್ಳೋಕ್ಕೆ ಏನೇನು ಬೇಕೋ ಅದೆಲ್ಲ ಆಯೋಜನೆಯೂ ಭಾಳ ಚೆನ್ನಾಗಿ ಮಾಡ್ತಾರೆ. ಆದ್ದರಿಂದ ನೀವು ಪುನೀತ್ ಇವೆಂಟ್ಸ್ ನೀವೇನಾದ್ರು ದಾವಣಗೆರೆಯಲ್ಲಿ, ಮಧ್ಯ ಕರ್ನಾಟಕದಲ್ಲಿ ಏನಾದ್ರು ಯಾವುದೇ ಕಾರ್ಯಕ್ರಮಗಳು ನಡೆಸಬೇಕು ಅಂದರೆ ಪುನೀತ್ ಇವೆಂಟ್ಸ್ಗೆ ಹೋಗೋದು ಉತ್ತಮ ಅಂತ ನಾನು ಈ ಮೂಲಕ ತಮ್ಮಲ್ಲಿ ಹೇಳ್ಬೋದು. ಅದರೊಂದಿಗೆ ನಾನು ಪುನೀತ್ ಇವೆಂಟ್ಸ್ಗೆ ಒಂದು ಶುಭಾಶಯನ್ನು ಕೋರ್ತಾ ಇದ್ದೀನಿ. ಥ್ಯಾಂಕ್ ಯು.